ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ IAS ಮತ್ತು KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದು ನನ್ನದೇ ಆಗಿರತಕ್ಕಂಥ ಓನ್ ಏನೈತ್ರಿ ವಾಟ್ಸಪ್ ಗ್ರೂಪ್ ಐತ್ರಿ. ಇದು ನನ್ನ ವಾಟ್ಸಪ್ ಗ್ರೂಪ್ ಐತ್ರಿ. ನಿಮಗೆಲ್ಲ ಗೊತ್ತಿರ್ತದೆ, ಆಲ್ರೆಡಿ ನೀವು ಜಾಯ್ನ್ ಆಗಿರ್ತೀರಿ. ಅದ್ರ ಮೊನ್ನೆ ತಾನು ನಡೆದಿರತಕ್ಕಂಥ KPSC ಎಕ್ಸಾಮ್ನಲ್ಲಿ ಏನಾಗುತ್ತೆ, KS ಎಕ್ಸಾಮ್ದೊಳಗೆ ಸ್ವಲ್ಪ ಕ್ವಶನ್ ಪೇಪರ್ ತೆಗೆಯುವಲ್ಲಿ ಅನಾವಶ್ಯಕ ಮತ್ತೇನು ಮಾಡಿದ್ದಾರೆ, ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು ಮತ್ತು ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಂತಲೇ ಅವಾಗ ಹೇಳಿದ್ದೀನಿ. ಅಂದರೆ ಕಾಂತ್ ಸರ್ ಅವರು ನೇತೃತ್ವದಲ್ಲಿ ಬೃಹತ್ ಏನು ಮಾಡಿದ್ದಾರೆ, ಒಂದು ಸ್ಟ್ರೈಕ್ ಮಾಡುವ ಹಮ್ಮಿಕೊಂತಾರೆ. ಅದಕ್ಕೆ ನಿಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವರ ಲೈಫ್ ಅಥವಾ ಅವ್ರ ಕೆರಿಯರ್ನ ಅವರು ಬಿಟ್ಟು ಏನು ಮಾಡಿದ್ದಾರೆ, ನಿಮ್ಮ ಸಲುವಾಗಿ ನಿಂತಾರೆ. ದಯವಿಟ್ಟು ನೀವು ಅವರ ಸಲುವಾಗಿ ಸ್ವಲ್ಪ ನಿಂತ್ಕೊಳ್ರಿ. ಮಂಜುನಾಥ್ ಸರ್ ಅವ್ರು ಹೇಳ್ತಾರೆ, ವಿಡಿಯೋನ ಕೇಳ್ರಿ ಲಕ್ಷ ಕೊಟ್ಟ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪಿಂದ. ಸ್ನೇಹಿತರೆ, ಶ್ರೀ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಜನವರಿ 16, 2025ರಂದು ನಮ್ಮ ಫ್ರೀಡಂ ಪಾರ್ಕ್, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಏನು KPSC ಎಕ್ಸಾಮ್ಗಳಲ್ಲಿ, KA ಎಕ್ಸಾಮ್ಗಳಲ್ಲಿ ಇಶ್ಯೂಸ್ ಗಳಿದೆ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಸಮಾವೇಶ ಮಾಡುವ ಮೂಲಕ ಯುವಕರನ್ನ ಒಟ್ಟಾಗಿ ಸೇರಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಪ್ರಯತ್ನವನ್ನ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ದಯವಿಟ್ಟು ರಾಜ್ಯದ ಎಲ್ಲಾ ಭಾಗದಿಂದ ಯುವಕ ಯುವತಿಯರು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗ್ತಾ ಇದ್ದೀರಾ, ನೀವು ಕೇವಲ ಪರೀಕ್ಷೆಗೆ ಓದ್ಕೊಳ್ತಾ ಇದ್ರೆ ಆಗಲ್ಲ. ನಾವು ಸಂಘಟಿತರಾಗಬೇಕು, ಹೋರಾಟ ನಡೆಸಬೇಕು, ನಮಗ್ ಬೇಕಾದ ನ್ಯಾಯವನ್ನ ಪಡ್ಕೋಬೇಕು. ಅದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನವನ್ನ ಕಾಂತಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಾವು ನೀವು ಅವರಿಗೆ ಸಹಕಾರ ಕೊಡುವಂತ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈ ಒಂದು ಸಮಾವೇಶಕ್ಕೆ ತುಂಬಾ ಹಣಕಾಸಿನ ವೆಚ್ಚ ಕೂಡ ಇರುತ್ತದೆ. ಅದಕ್ಕೋಸ್ಕರ ಇಲ್ಲಿ ಒಂದು QR ಕೋಡ್ ನೀಡಲಾಗಿದೆ ಮತ್ತು ಅಕೌಂಟ್ ನಂಬರ್ ನೀಡಲಾಗಿದೆ. ದಯವಿಟ್ಟು ಯಾರು ಈಗಾಗಲೇ ನೇಮಕಾತಿ ಹೊಂದಿ ಅಪಾಯಿಂಟ್ಮೆಂಟ್ ಅಲ್ಲಿ ಇದ್ದೀರಾ, ಉನ್ನತ ಹುದ್ದೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಕೈಲಾದ ಸಹಕಾರವನ್ನು ಕೊಡಬೇಕು. ಹಾಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳು ನಮ್ಮ ಸ್ನೇಹಿತರೆಲ್ಲ ಇದ್ದೀರಾ, ನೀವು ಕೂಡ ಅಷ್ಟೇ ಒಂದಷ್ಟು ಸಹಕಾರ ನೀಡುವ ಮೂಲಕ ಈ ಒಂದು ಏನು ಸಮಾವೇಶ ಹೋರಾಟಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಬೇಕು ಅಂತ ನನ್ನ ಕಡೆಯಿಂದ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೇನೆ. ನಮಸ್ಕಾರ. ಸ್ನೇಹಿತರೆ ನೋಡ್ರಲ್ಲ, ಮಂಜುನಾಥ್ ಸರ್ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳಕತ್ತೀನಿ ಸ್ನೇಹಿತರೆ, ದಯವಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಮಾಡೋದು ಏನು ಮಾಡಿರಿ, ನೀವು ಶಿಕ್ಷಣವನ್ನು ಕಲೀರಿ. ಮೊದಲು ಶಿಕ್ಷಣ ಕಲೀರಿ. ಶಿಕ್ಷಣ ಕಲಿತ ನಂತರ ಏನು ಮಾಡಿರಿ, ಒಂದು ಸಂಘಟನೆ ತಗೊಳ್ರಿ. ಸಂಘಟನೆ ಆದ ನಂತರ ಏನು ಮಾಡಿರಿ, ಹೋರಾಟವನ್ನು ಮಾಡಿರಿ ಅಂತಾಳೆ. ನಿಮ್ಮ ಹತ್ರ ಶಿಕ್ಷಣ ಐತಿ, ಬಟ್ ಸಂಘಟನೆ ನೀವು ಮಾಡಲೇಬೇಕು. ಸಂಘಟನೆ ಆದ ನಂತರ ನೀವು ಹೋರಾಟ ಮಾಡಲೇಬೇಕಾಗ್ತದೆ ಸ್ನೇಹಿತರೆ. ದಯವಿಟ್ಟು ಇದು ನನ್ನ ಚಾನಲ್ ಐತಿ, ನಾ ಯಾವುದೇ ರೀತಿ ಹೋರಾಟ ಮಾಡಿರಿ, ಲೈಫ್ ಹಾಳು ಮಾಡ್ಕೊರಿ ಅಂತ ಹೇಳಕತ್ತಿಲ್ಲ. ಬಟ್ ಕಾಂತ್ ಕುಮಾರ್ ಸರ್ ಅಂತಲೇ ಅವ್ರು ಏನು ಮಂಜುನಾಥ್ ಸರ್ ಹೇಳಿದ್ರೆ, ನಾನು ಆಲ್ರೆಡಿ ಒಮ್ಮೆ ವಿಡಿಯೋನ ಶೇರ್ ಮಾಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್, ವಾಟ್ಸಪ್ ಗ್ರೂಪಲ್ಲಿ. ಅದೇ ರೀತಿಯಾಗಿ ಅವ್ರು ಏನೋ ನಿಮ್ಮ ಸಂಬಂಧ ಹೋರಾಟ ಮಾಡ್ತಾರೆ. ದಯವಿಟ್ಟು ಸ್ನೇಹಿತರೆ, ಯಾರು ಜಾಬಲ್ಲಿ ಇದ್ದೀರಿ, ಯಾವ್ಯಾವ ಕೋಚಿಂಗ್ ಸೆಂಟರ್ದವ್ರು ಇದ್ದಾರೆ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ. ಅವ್ರ ಅಕೌಂಟ್ ನಂಬರ್ QR ಕೋಡ್ ಹಾಕಿ ಕೊಟ್ಟಿದ್ದಾರೆ. ದಯವಿಟ್ಟು ಮತ್ತೊಮ್ಮೆ ಈ ವಿಡಿಯೋಗಳನ್ನ ನೋಡ್ಕೊಂಡು ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ. ಮತ್ತು ಬೆಂಗಳೂರಿಗೆ ದಯವಿಟ್ಟು ಹತ್ತಿರ ಯಾರ್ಯಾರು ಇದ್ರಿ ಮತ್ತು ಸ್ವಲ್ಪ ದೂರ ಇದ್ದವರು ದಯವಿಟ್ಟು ಹೋಗಿ. ನಿಮ್ಮ ಒಕ್ಕಟ್ಟಿದರೆ ಮಾತ್ರ KPSC ಅದು ಮಾಡಕ್ಕೆ ಸಾಧ್ಯ ಐತಿ. ಯಾಕಂದ್ರೆ ಡೆಮೊಕ್ರೆಟಿಕ್ ಇದನ್ನೈತಿರಿ, ಭಾರತ ಒಂದು ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರ ಐತಿರಿ. ದಯವಿಟ್ಟು ಹೋಗಿ ಭಾಗಿಯಾಗ್ರಿ. ನಾನು ಬರುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಸ್ನೇಹಿತರೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್.